ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಆರ್ಎಸ್ಎಸ್ ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ. ಆದ್ರೀಗ ಸಂಘದ ಗೀತೆಯನ್ನ ಹಾಡಿದಂಥ ಡಿಕೆ ಶಿವಕುಮಾರ್ ಮುಜುಗರಕ್ಕೆ ಒಳಗಾಗಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ನ ಹಾಡನ್ನ ಪಠಿಸಿದ್ದಕ್ಕೆ ಕ್ಷಮೆಯಾಚನೆ ಮಾಡುವಂತಹ ಪ್ರಮೇಯ ತಂದುಕೊಂಡಿದ್ದಾರೆ. ಪಕ್ಷದಲ್ಲೇ ಎದ್ದಿದ್ದಂಥ ವಿರೋಧಕ್ಕೆ ಡಿಸಿಎಂ ತಲೆಬಾಗಿದ್ದಾರೆ. ಚಿನ್ನಯ್ಯ ಬುರುಡೆ ತೋರಿಸ್ತೀನಿ ಅಂತ ಕಲರ್ ಕಾಗೆ ಹಾರಿಸಿ ಎಸ್ಐಟಿ ಅತಿಥಿಯಾಗಿದ್ದಾನೆ. ನಾನು ಪಾತ್ರಧಾರಿ, ಆ ಮೂವರೇ ಸೂತ್ರಧಾರಿ ಅಂತ ಬುರುಡೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಚನ್ನನಿಗೆ ಆಶ್ರಯ ನೀಡಿದ್ದಂತಹ ತಿಮರೋಡಿ ಮನೆಯಲ್ಲಿ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಸುಜಾತಾಗೆ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆಗೈದಿದೆ. ದಲಿತರ ಬಹುನಿರೀಕ್ಷಿತ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೆ 17% ಮೀಸಲಾತಿ ಹಂಚಿಕೆ ಮಾಡಿ ಆದೇಶವನ್ನು ಹೊರಡಿಸಿದೆ. 10 ತಿಂಗಳಿಂದ ನಿಂತಿದ್ದಂತಹ ಹೊಸ ನೇಮಕಾತಿ ಪ್ರಕ್ರಿಯೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಚಾಲನೆಯನ್ನ ನೀಡಿದೆ. ಉತ್ತರದಲ್ಲಿ ವರುಣನ ರಣಾರ್ಭಟ ಮಿತಿ ಮೀರಿದೆ. ಧಾರಾಕಾರ ಮಳೆಗೆ ಹಿಮಾಚಲ ಪ್ರದೇಶ ತೊಯ್ದು ತೊಪ್ಪೆಯಾಗಿದೆ. ದೆಹಲಿಯಲ್ಲಿ ಯಮುನೆಯ ತಕಧಿಮಿತ ಹೆಚ್ಚಾಗಿ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಮೇಘಸ್ಫೋಟವಾಗಿ ಜನ ತತ್ತರಿಸಿ ಹೋಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಸದ್ಯಕ್ಕೆ ವಿಶ್ವದ ತುಘಲಕ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮನ ಬಂದಂತೆ ತೆರಿಗೆ, ಸೇಡಿಗಾಗಿ ಟ್ಯಾಕ್ಸ್, ಬರೀ ಇದೇ ಕಥೆ. ರಷ್ಯಾದಿಂದ ತೈಲ ಖರೀದಿಸ್ತಾ ಇರೋ ಭಾರತಕ್ಕೆ ಅಮೆರಿಕ 50% ತೆರಿಗೆಯನ್ನ ವಿಧಿಸೋಕೆ ಆದೇಶ ಮಾಡಿದೆ. ನಾಳೆಯಿಂದಾನೇ ಭಾರತದ ಉತ್ಪನ್ನಗಳಿಗೆ ಯುಎಸ್ನಲ್ಲಿ ತೆರಿಗೆ ಬರೆ ಬೀಳಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.